ಏನಮ್ಮ ಸೇವಂತಿ ನೀನು ಕುತ್ಕೊಂಡಿದ್ದೀಯ ಆರಾಮಾಗಿ ಎಲ್ಲ ಕೆಲಸ ಆಯ್ತಿ? ಹ್ಞೂ ಆಯಿತು. ನಾನು ಅಯ್ಯಪ್ಪ ಇಬ್ಬರೇನೆ. ಸಾಂಬಾರಿತ್ತು, ಸ್ವಲ್ಪ ಅನ್ನ ಮುದ್ದೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಹಪ್ಪಳ ಸಂಟಿಗೆ ಇದ್ವಾ, ಹಪ್ಪಳ ಸಂಟಿಗೆ ಸ್ವಲ್ಪ ಮಾಡ್ಕೊಂಡಿದ್ದೆ. ಸಾಂಬಾರು ಇತ್ತಲ್ಲ, ಅದಕ್ಕೆ ನಾನೇನೇನು ಜಾಸ್ತಿ ಏನಂತ ಕೆಲಸ ಇರಲಿಲ್ಲ ಇವತ್ತು. ಅದಕ್ಕೆ ಎಲ್ಲ ಕೆಲಸ ಮಾಡಿ ಸುಮ್ಮನೆ ಕೂತ್ಕೊಂಡು. ಎಲ್ಗೋ ಅಯ್ಯವ್ರಿ ಸೊಸೆ ನನ್ನ ಮಗ ಕಾಣಿಸ್ತಿಲ್ಲ. ಅವ್ರ ಮನೆಗೆ ಹೋಗ್ಯವಳಜ್ಜಿ. ಅವ್ರ ಅಮ್ಮನ ನೋಡ್ಕೊಂಬತ್ತೀವಿ ಅಂತೇಳಿ ಅಲ್ಲೇ ನೆನ್ನೆ ಹೋದಾರು. ಬರ್ತಾರೆ ಇವತ್ತು, ಬರ್ತಾರಂತೆ. ಅದಕ್ಕೆ ನೋಡ್ತಾ ಕುಕ್ಕಣೆ ಯಾವ ಬರ್ತಾರೆ, ಈ ಬಸ್ಸಿಗೆ ಬರ್ತಾರೆ ಆ ಬಸ್ಸಿಗೆ ಬರ್ತಾರೆ ಅಂತ ನೋಡ್ತಾ ಕುಕ್ಕಣಿದ್ದೀನಿ. ಅಯ್ಯೋ ನಮ್ಮ ಮನೆಯಾಗ ಏನು ಅನ್ಸೋಸೇನು ನನ್ನ ಮಗ ಇಲ್ಲ ಅಂದರೆ ಒಂಥರ ಬೇಜಾರು ಅನಿಸುತ್ತೆ. ಅದಕ್ಕೆ ನಾನು ಈಗ ಬರ್ತೀವಿ ಅಂದರೆ ಅದಕ್ಕೆ ನೋಡ್ತಾ ಕುಕ್ಕಣಿದ್ದೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮಾತಾಡಿಸ್ತಾರೆ ಕಣಜ್ಜಿ, ಚೆನ್ನಾಗಿದ್ದಾರೆ. ಅದಕ್ಕೆ ನೋಡ್ಕೊಂಬತ್ತೀನಿ. ಅವ್ರ ಅಮ್ಮನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ನೋಡ್ಕೊಂಬತ್ತೀನಿ ಅಂತೇಳಿ ಹೋಗಳು. ನೆನ್ನೆ ಸೋದಾರ ಇಬ್ರು ಬರ್ತಾರೆ ಇವಾಗ. ಸೆನಕ್ಕಾದ್ರಲ್ಲ ಬಿಡಮ್ಮ ಮತ್ತು ಹೆಂಗ ಸದ್ಯ ಸೆನಕ್ಕಾದ್ರಲ್ಲ ಅಂತ ಮಾತಾಡ್ತೈತೆ ಕಣಿ ಅಜ್ಜಿ. ನಂದೇಟು ಹತ್ರಕ್ಕೆ ನಡಿ ಕೇಳುತ್ತದಿಲ್ಲ. ಅಮ್ಮಗೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ನೋಡ್ಕೊಂಬತ್ತೀನಿ ಅಂದ್ಲು. ಹೋಗಮ್ಮ ನೋಡ್ಕೊಂಬ ಅಂತ ಹೇಳಿ ಹೇಳ್ದೆ. ಅದಕ್ಕೇನೆ ಅವಳು ಹೋಗ್ತೀನಿ ಅತ್ತೆ, ಹೋಗಿ ಒಂದಿನ ಇವತ್ತಿದ್ದು ನಾಳೆ ಬರ್ತೀವಿ ಅಂತ. ಸರಿ ಅಮ್ಮ ಹಂಗೆ ಮಾಡು ಅಂತೇಳಿ ನೆನ್ನೆ ಕಳಿಸಿದ್ದೆ. ಹೋಗ್ಯವ್ರಿ. ಆತ ಹೇಳ್ತಾ ಇದ್ದಾಳೆ ಎಲ್ಗ ಕಳಿಸಿದ್ದೆ ಅಂತ, ಅಮ್ಮಗೆ ಹುಷಾರಿಲ್ಲ ಅಂತ. ಆತ ತಲೆಯ ಕೂಡ ಬಿಟ್ಕೊಂಡಂಗೆ ಆಗ್ತೈತಲ್ಲ. ಅಪ್ಪಯ್ಯನು ಮಾತಾಡಿಸ್ತಾನೇನು? ಅವರಪ್ಪ ಅವರಮ್ಮ ಎಲ್ಲ ಮಾತಾಡಿಸ್ತಾರಂತೆಲ್ಲ. ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ ಬಿಡು. ಹೆಂಗ ಚೆನ್ನಾಗಿದ್ರೆ ಸಾಕತ್ತ ಎಲ್ಲರೂ. ಅವಳಿಗೂ ತವ್ರ ಮನೆ ಎಂಬುದು ಆಸೆ ಇರುತ್ತಲ್ಲ ಅಜ್ಜಿ. ನಮ್ಮ ತವ್ರ ಮನೆಗೆ ಹೋಗ್ಬೇಕು, ನನ್ನ ತವ್ರ ಮನೆ, ನಮ್ಮ ಅಪ್ಪ ನಮ್ಮಮ್ಮ ಎಂಬುದು ಅವಳಿಗೂ ಆಸೆ ಇರುತ್ತಲ್ಲ. ಅದಕ್ಕಾಗಿ ನಾನು ಅದಕ್ಕೆ ಹೋಗಮ್ಮ, ಹೋಗಿ ನೀನು ಎಲ್ಲ ನಿಮ್ಮಪ್ಪ ನಿಮ್ಮಮ್ಮ ನೋಡ್ಕೊಂಡು ಬಾರಮ್ಮ ಅಂತೇಳಿ ಅದಕ್ಕೆ ಕಳಿಸ್ಕೊಟ್ಟಿದ್ದೆ. ನಾನೇ ಆಗಲಿಲ್ಲ. ಅವಳು ಎದುರು ತವ್ರ ಮನೆಗೆ ಹೋಗಿ ಬಂದರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ಭಾಳ ಬೇಜಾರು ಮಾಡ್ಕೊಂತಾಳೆ ಕಣಮ್ಮ, ಬೇಜಾರು ಮಾಡ್ಕೊಂತಾಳೆ. ಯಾರಿಗೆ ಆಗಲಿ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ ಆಸೆ ಇದ್ದೇ ಇರುತ್ತೆ. ನಾನು ಎಲ್ಗೋ ಹೋಗ್ಯವಲ್ಲ ಅನ್ಕೊಂತಿದ್ದೆ. ತವ್ರ ಮನೆಗೆ ಹೋಗ್ಯವ್ರೇನೆ ಅಕ್ಕ? ತವ್ರ ಮನೆಗೆ ಹೋಗ್ಯವಳೆ ಅಂತ ಹೇಳ್ತಾ ಇದ್ದಾಳಲ್ಲ ಅವಳು. ನಡಿ ಅದಲ್ಲಿ ಫೋನ್ ಮಾಡೋಣ ನನ್ನ ತಮ್ಮಗೆ. ನಡಿಲಿ ಹೋಗೋಣ, ಫೋನ್ ಮಾಡೋಣ, ನಡಿಲಿ ಕೇಳೋಣ ಅನ್ಕೊಂತಿದ್ದೆ. ನೆನ್ನೆಸಿಂದ ಎಲ್ಗೋ ಹೋಗ್ಯವಲ್ಲ ಅಂತ ಏನು ನೋಡಿದ್ರು ತಲೆಯಾಗ ಸರಿಯಾಗಿ ಹುಳ ಬಿಟ್ಬಿಟ್ಲಲ್ಲಪ್ಪ. ಇದೊಳ್ಳೆ ಸವಾಸ ಆಯ್ತು. ಅಲ್ಲ ಹೆಂಗೆ ಈಗ ನನಗಂತೂ ಹತ್ರ ಹೆಂಗಾಗುತ್ತೆ ಅಂದರೆ ಹೆಂಗಾಗುತ್ತೆ. ಅಲ್ಲ ಇವಳು ಅದು ಹೆಂಗೆ ಕಳಿಸಿದ್ಲು, ಎಲ್ಲಿ ಕಳಿಸಿದ್ಲು? ಇಲ್ಲಿ ಸಣ್ಣಿಂಗಜಿನ ಕರೆದು ಕೇಳಿದ್ ಗೊತ್ತಾಗುತ್ತಲ್ಲ. ಈ ಕುಕ್ಕಂಡು ಕರಿ ಅನ್ನಡಿ. ಈಗ ನನ್ನ ಸೊಸೆನೂ ಒಳ್ಳೆಳು, ಅವಳಿಗೂ ದೇವರಮ್ಮನ ಒಳ್ಳೇದು ಮಾಡ್ತಾನೆ. ಒಳ್ಳೆ ಮನಸ್ಸಿದ್ರೆ ಒಳ್ಳೇದು ಆಗೇ ಆಗುತ್ತೆ ಸಣ್ಣಿಂಗಜ್ಜಿ. ಒಳ್ಳೆ ಮನಸ್ಸಿಂದನ ನಾವು ಒಳ್ಳೇದು ಬಯಸಿದ್ರೆ ಒಳ್ಳೇದು ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ನಾವು ಹಂಗೆ ಅನ್ಕೊಂಬೋದು ಅಷ್ಟೇ ಒಳ್ಳೇದಾಗಲ್ಲ ಅಂತ. ಆದರೆ ಖಂಡಿತ ದೇವರಮ್ಮನು ಎಲ್ಲ ಒಂದು ಕಡೆಗೆ ಒಳ್ಳೇದು ಮಾಡೇ ಮಾಡ್ತಾನೆ ಕಣಜ್ಜಿ. ಇವನೇ ಅತ್ತ ಕೇಳಿಸ್ಕೊಂಡು ಹೋಗ್ತಾರಮ್ಮ. ಕೇಳಿಸ್ಕೊಂಬ್ಲಿ ಹೇಳು. ನಾನು ಅದಕ್ಕೆ ಅವ್ರ ತಲೆಯ ಕುಳ್ಳೆ ಬಿಡೋಣ ಅಂತಲೇ ಹೇಳಿದ್ದು. ನೀನು ಬೇರೆ ಇಲ್ಲಿ ಕೇಳ್ದ, ಅವ್ರು ಬೇರೆ ಬರ್ತಾ ಇದ್ರೆ ಇನ್ನೂ ಜೋರಾಗಿ ಹೇಳ್ದೆ ಕೇಳಿಸ್ಕೊಂಬ್ಲಿ ಅಂತ. ತವ್ರ ಮನೆಗೆ ಹೋಗಿದ್ದಾಳೆ ನನ್ನ ಸೊಸೆ, ತವ್ರ ಮನೆಗೆ ಹೋಗವಳೆ ಕಣಜ್ಜಿ. ನೋಡು ಅಲ್ಲಿ ಆಸೆ ಹೋದರೆ ಕರೀತಾರೆ ಕಣಮ್ಮ ಸೇವಂತಿ. ಬಾ ಸಣ್ಣಿಂಗಜ್ಜಿ, ಬಾ ಸಣ್ಣಿಂಗಜ್ಜಿ, ಬಾ. ಅಲ್ಲೇನೋ ಹೇಳ್ತಿದ್ಲ ಅವಳು ಸೇವಂತಿ ಅಂತ ಕರೀತಾರೆ ನೋಡು. ಹೇಳು ಎಲ್ಲನ. ತವ್ರ ಮನೆಗೆ ಹೋಗ್ಯಾಳಂತೆ, ಅವ್ರ ಅಪ್ಪ ಅಮ್ಮನ ಮಾತಾಡಿಸ್ತಾರಂತೆ, ಎಲ್ಲ ಚೆನ್ನಾಗಾಗವ್ರಂತೆ ಅಂತ ಅನ್ನು. ಅದ್ರಾಗೇನಾಯ್ತು ಭಯ? ಏನು ಹೇಳ್ಕೊಂಬದ್ರಾಗೇನು ಇರೋದನ್ನ ಹೇಳಿದ್ರೆ ಈಗ ಇಲ್ಲದ್ದು ಹೇಳ್ಕೊಂಬಕ್ಕೆ ಹೋಗ್ಬಾರ್ದು. ಇರೋದನ್ನ ಹೇಳ್ಕೊಂಡ್ರೆ ಏನಾಗಲ್ಲ. ಇಲ್ಲದ್ದೆಲ್ಲ ನಾವು ಹೇಳ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಬಡಯ. ಸರಿ ಹೋಗ್ತೀನಿ ಹಂಗಂತ ಹೇಳ್ತೀನಿ. ಅವಳಿಬ್ರಿಗೂ ಸಾಕಾಗಬೇಕು ಹೇಳ್ತೀನಿ. ಹೇಳಿದ್ರೆ ಗೊತ್ತಾಗುತ್ತೆ, ಕರೀತಾರೆ ನೋಡು. ನಾನು ಹೋಗೋದೇ ತಡ. ಸುನಂದಿ ತಲಿಯಕ್ಕೋ ಒಂಜಲಿ ತಲಿಯಕ್ಕುಳೆ ಬಿಟ್ಟಂಗೆ ಆಯಿತು. ಈಗ ಅವರಿಗೆ ಅಯ್ಯೋ ಅವಳು ಅಲ್ಲಿಗೆ ಹೋಗ್ಯವಳೆ, ಚೆನ್ನಾಗಾಗ್ಯವಳೆ, ನನ್ನ ತಮ್ಮ ಮಾತಾಡಿಸ್ತಾನೆ ಅಂತೇಳಿ ತಲಿಯಕ್ಕೆ ಕೊರಿತಾ ಇರುತ್ತೆ, ಹುಳ ಕೊರ್ದಂಗೆ ಆಗ್ತಾ ಇರುತ್ತೆ ಇವಾಗ. ಅಯ್ಯೋ ಹೆಂಗಾಗುತ್ತೆ ನೋಡ್ರಿ ಇವಾಗ. ನೋಡ್ತೀನಿ ಅಲ್ಲಿ ಏನಂತ ಮಾತಾಡ್ತಾರೆ ಅಂತ. ಅಲ್ಲಿ ಹಿಂದೆಗಡೆ ನಿಂತ್ಕೊಂಡ್ರೆ ಇಲ್ಲಿ ಕೇಳಿಸುತ್ತೆ. ನೋಡೋಣ ಏನು ಮಾತಾಡ್ತಾರೆ ಅಂತ. ತವ್ರ ಮನೆಗೆ ಹೋಗ್ಯಾಳ ಅವಳು, ನನ್ನ ಸೊಸೆ ತವ್ರ ಮನೆಗೆ ಹೋಗ್ಯಾಳೆ ಅಂತ ಹೇಳ್ತಾಳೆ. ಸುಳ್ಳು ಹೇಳು, ಎಲ್ಲ ಸುಳ್ಳು ಹೇಳ್ತಾಳೆ ಅನ್ಸುತ್ತೆ ಇವಳು. ಯಾರಿಗೆ ಹೇಳ ಏನು, ಯಾರಿಗೆ ಗೊತ್ತಮ್ಮ? ಯಾರಿಗೆ ಹೇಳಕ್ಕೆ ಹೋಗಿ ಯಾರಿಗೆ ಹೇಳಲ್ಲ ಏನು. ಅವಜ್ಜಿ ಸಣ್ಣಿಂಗಜ್ಜಿ ಗೊತ್ತಾಯ್ತಲ್ಲ, ಅವಜ್ಜಿನ ಕರೆದು ಕೇಳೋಣ ಬಾಯಿಲಿ. ಕೂಕಳ ಮತ್ತೆ ಸ್ವಲ್ಪ ಕೂಕಮ್ಮನ. ಅವಜ್ಜಿನ ಕರೆದು ಕೇಳಿದ್ರೆ ಗೊತ್ತಾಗುತ್ತೆ ಸಣ್ಣಿಂಗಜ್ಜಿನ. ಸಣ್ಣಿಂಗಜ್ಜಿ ಬಾಯಿಲಿ ಬಾ ಬಾ. ಇಲ್ಲಿ ಸಣ್ಣಿಂಗಜ್ಜಿ ನಿನ್ನೆ ಕರಿತಾ ಇರೋದು ಬಾ. ನಾನು ಯಾಕೆ ಇಲ್ಲಿ ಯಾತ ಮಾತಾಡ್ಬೇಕು, ಅದಕ್ಕೆ ಕರಿತಾ ಇರೋದು ಬಾ. ಯಾತ ಮಾತಾಡ್ತಿದ್ಲು ಅವಳು ಸೇವಂತಿ, ಯಾತ ಹೇಳ್ತಾ ಇದ್ಲು ಮಗನ ಸೊಸೆ ಎಲ್ಗೆ ಹೋಗ್ಯಾರಮ್ಮ ಅಂತ ಕೇಳ್ತಿದ್ದೆ. ಎಲ್ಲ ತವ್ರ ಮನೆಗೆ ಹೋಗ್ಯಾಳಂತಪ್ಪ.
ರಫೆ ರಮೇನ್ ಮಾತಾಡಿಸ್ತಾರಂತೆ ಎಣ್ಣೆ ಸೋದಾರಂತೆ. ಸುಳ್ಳು ತಗ. ಸುಮ್ಮನೆ ಸುಳ್ಳು ಹೇಳೋಳು. ನೋಡಿ ಸಣಿಗಜ್ಜಿ ನಿಂತಾಗ ಹೆಂಗಿದ್ದಾಳೆ. ನನ್ನ ತಮ್ಮ ಆತಕ್ಕೆ ಮಾತಾಡ್ಸ್ಯಾನ. ನಮ್ಮ ಅತ್ತೆಯರು ಏನಿಲ್ಲ ಸರಿಯಾಗಿ ಗಲಾಟೆ ಮಾಡ್ತಾರೆ ಅಂತ ಅವ್ನು ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ ಬಿಡು. ಅದೇಗೆ ಮಾತಾಡ್ಸ್ತಾರಲ್ಲ ಇವೇನೋ ಹೋಗಿದ್ದಾವೆ. ಇಲ್ಲ ಹೇಳು, ಹೋಗಿಲ್ಲ. ಹೋಗಿಲ್ಲ ಹೇಳು. ಸುಮ್ಮನೆ ಸುಳ್ಳು ಹೇಳವಳೆ ಸಣಿಗಜ್ಜಿ. ಸುಳ್ಳು ಬಿಡ್ಕಿ ಸುಳ್ಳು ಹೇಳವಳೆ. ಸುಳ್ಳು ಹೇಳೋದು ಜಾಸ್ತಿ ಅವಳು. ಏನು ಸುಳ್ಳು ನಿಜವ ಯಾರು ಕಂಡಾರಮ್ಮ? ಈಗ ಗೊತ್ತಿಲ್ಲದ ಹೆಂಗೆ ಸುಳ್ಳು ಅಂತ ಹೇಳೋಣ ಹೇಳು. ಗೊತ್ತಿದ್ರೆ ಹೇಳ್ಬೋದು. ಈಗ ಹೇಳಿರೋದ ಈಗ ಎಲ್ಗೋದ್ರಮ್ಮ ಮಗನನ್ನು ಸೊಸೆ ಕಾಣಿಸ್ತಿಲ್ಲ ಅಂದರೆ ತವ್ರ ಮನೆಗೆ ಹೋಗಿ ಹೇಳ್ಕಣಜ್ಜಿ ನೆನ್ನೆ ಸೋದಾಳು ಇವತ್ತು ಬೋದ್ತಾರೆ ಅದಕ್ಕೆ ಬರೋ ದಾರಿನೇ ನೋಡ್ತಾ ಕೂಕಾಡಿದ್ದೀನಿ ಅಂತ ಅಂದಮ್ಮ. ಸುಳ್ಳು ನಿಜವ ಅಂತ ನಾನು ಹೆಂಗೆ ಪರೀಕ್ಷೆ ಮಾಡೋಣ? ಸುಳ್ಳೆ ಹೋಗಿಲ್ಲ ಅಂತ ಅಮ್ಮ ಬಿಡ್ಕಮ್ಮಲ್ಲ. ಸುಳ್ಳೆ ಹೇಳಿರೋದು. ಸುಳ್ಳು ಹೇಳ್ತಾ ಇದ್ದಾಳು ಅವಳು. ಸುಳ್ಳು ಬರೀ ಸುಳ್ಳು. ಬಾಯ್ ಬಿಟ್ರೆ ಸುಳ್ಳು 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 ಬರೀ ಸುಳ್ಳು ಹೇಳ್ಕೊಂಡೆ ಬಂದ್ಲು. ನಮಗೆ ಗೊತ್ತಿಲ್ಲ ನನಗೆ. ಸುಳ್ಳು ನಿಜವ ಹಂಗ ನಿಮಗೆ ಗೊತ್ತಾಗುತ್ತಾಗ. ಹೋಗಿರಕ್ಕಿಲ್ಲ ಹೇಳಿ ಅಜ್ಜಿ ಅತ್ಲ ಕೇಳಿಸ್ಕೆಡ್ತಾ ಏನ. ಹೋಗಿಲ್ಲ ಎಲ್ಗ ಹೋಗ್ಯವಳೆ. ನಮ್ಮನ್ನು ಸುಮ್ಮನೆ ಹಂಗೆ ಬಿಲ್ಡಪ್ ಕೊಡ್ತಾಳೆ. ನಂಬಲ್ಲ ನಾವೇನೇ ಅಂದ್ರೆ ನಂಬಲ್ಲ. ಅದು ಹೆಂಗೆ ಬಿಡ್ಕಂತಾನ ಅವನು. ಫೋನ್ ಮಾಡೋದಿಲ್ಲ ಅವನಿಗೆ. ಫೋನ್ ಮಾಡಿ ಮಾತಾಡೋಣ. ಮಾಡಿ ಹೇಳ್ತೀನಿ ಎಲ್ಲ ಇದ್ದಾನೆ ಏನೋ ಎತ್ತ ಕೇಳ್ತೀನಿ. ಅದೆಲ್ಲ ಏನು ಮಾಡ್ತಾ ಇದ್ದಾನೆ ಅವನ್ನ ಕೇಳ್ಬೇಕು. ಎಲ್ಲ ಇದ್ದಾನೆ ಅಂತ ಗೊತ್ತಾಗುತ್ತೆ. ಕೇಳೋದಿಲ್ಲ. ಫೋನ್ ಮಾಡೋನಿಗೆ ಫೋನ್ ಮಾಡಿ ಎಲ್ಲ ಇದೆಯಪ್ಪ ಏನು ಮಾಡ್ತಾ ಇದೆಯಪ್ಪ ಅಂತ ಅನ್ನು ಸುಮ್ಮನೆ. ನಾನು ಅರ್ಧಾಗಿಂದ ಮಾಡ್ತಾಯಿದ್ದೀನಿ. ಯಾಕೆ ಸ್ವಿಚ್ ಆಫ್ ಆಗೈತೆ. ಅದು ಬರೀ ಕರೆನ್ಸಿ ಹಾಕಿಲ್ವೇ ಇನ್ಕಮಿಂಗ್ ಕಾಲ್ ಇಲ್ಲ ಅಂತ ಹೇಳ್ತಿತ್ತು. ಅದೇ ಯಾಕೋ ಅವನಿಗೆ ಹೋಗ್ತಿಲ್ಲ ಫೋನ್. ಸ್ವಿಚ್ ಆಫ್ ಅಂತೈತೆ. ನಾನು ಬೆಳಗಿಂದ ಯೋಚನೆ ಸತಿ ಮಾಡಿದೆ. ಅವಾಗಲೇನು ಮಾಡಿದೆ ಹೋಗ್ತಿಲ್ಲ ಯಾಕನ. ತಡೆ ಆಮೇಲೆ ಅಲ್ಲಿ ಚಾರ್ಜ್ ಇಟ್ಟೀನಿ. ತಾನು ಮಾಡ್ತೀನಿ ಅದೆಲ್ಲಿ ಕೇಳೋಣ. ಎಲ್ಲ ಇದೆಯಪ್ಪ ಏನಪ್ಪ ಅಂತ. ಎಲ್ಲಿಗೆ ಹೋಗಿದ್ದಾವೆ ಹೇಳು. ಮಸ್ತಾಗಿ ಮದುವೆ ಆಗಿದಾವಲ್ಲ. ಎಲ್ಲಾನ ಸುತ್ತರಿಯಕ್ಕೆ ಹೋಗಿರ್ಬೇಕು ಸಾಮಾನ್ಯ. ಅಲ್ಲೂ ಇಲ್ಲಿ ಎಲ್ಲಾನ ಟೂರನ್ನ ಕರ್ಕೊಂಡು ಹೋಗಿದ್ದಾನೆ ಏನೋ ಅವನ ಅಜ್ಜಪ್ಪ. ಬಿಡು ನೋಡೋಣ. ಇಲ್ಲೇ ಕೂಕೊಂಡು ನೋಡೋಣ ಬಿಡು. ನೋಡೋಣ. ಬರ್ತಾರಂತ ಇವಾಗ. ಅವ್ರಿಗೆ ಹೋಗಿದ್ರು ಏನು ಎತ್ತ ಅಂತ ಗೊತ್ತಾಗುತ್ತೆ ಅಡಿ. ನೋಡೋಣ. ಈ ಅಜ್ಜಿ ನೋಡಿರಿ ಹಿಂಗೆ ಹೇಳಲ್ಲ. ಫೋನ ಮಾತಾಡೋವರೆಗೂ ಸಮಾಧಾನ ಆಗಲ್ಲ. ಅವನು ಕೇಳಬೇಕು ಏನು ಎತ್ತ ಅಂತ ಕೇಳಿದ್ರೇ ಗೊತ್ತಾಗೋದು. ನನಗೆ ಅವ್ನಿಗೆ ಯಾಕೆ ಫೋನು ಹೋಗ್ತಿಲ್ಲ. ಅದೇ ಒಂದು ದೇಡ್ ದಿಗ್ಲ ಥರ ತಲೆಯ ಕೂಳೆ ಬಿಡ್ಕೊಳಂಗಾಗ್ಬಿಡ್ತು ಕಣಮ್ಮ. ಇವಾಗ ಹಂಗಾಗ್ತೈತೆ ಕಣಕ್ಕ. ಹಂಗಂತಾರೆ ಇವಾಗ ಕೊರ್ದಂಗೆ ಆಗ್ತೈತೆ ತಲೆಯಾಗಿ. ಇತ್ಲಾಗವಲ್ಲ ಅಮ್ಮ ಅಂತ ಗೊತ್ತಾಗ್ಬಿಟ್ರೆ ಏನೋ ನಾನು ಒಂಥರ ತಲೆ ಕೂಳೆ ಬಿಡ್ಕೊಳಂಗಾಗುತ್ತೆ. ಏನಪ್ಪ ಇದು ಯಾತಿದು ಹಿಂಗೆ ಏನು ಹಿಂಗೆ ಹೇಳ್ಬಿಟ್ರೆ ಸುಳ್ಳು ನಿಜವೋ ಅನ್ನಿಸ್ತಾ ಇರುತ್ತೆ. ಹಂಗೆ ಹೇಳಾಗೋದು. ಸುಳ್ಳು ನಿಜವೋ ಅಂತ ಯಾರಿಗಾಗಲಿ ಹಂಗೆ ಅನ್ನಿಸ್ತಾ ಇರುತ್ತೆ. ಬೇಜಾರಾದಂಗೆ ಆಗುತ್ತೆ. ಇದೇನಪ್ಪ ಇದು ಹಿಂಗೆ ಹೇಳ್ಬಿಟ್ರು ಅಮ್ಮಂಗೆ ಆಗುತ್ತೆ. ತಡಿ ನೋಡೋಣ ಕೂಕೊಂಡು. ನನಗೇನೋ ನಮ್ಮ ತಮ್ಮ ನಮಗೆ ಭಯ ಐತೆ. ಅವ್ನು ನನ್ನ ಕಂಡ್ರೆ ಭಯ ಐತೆ. ನಮ್ಮ ಅಕ್ಕ ಏನಿಲ್ಲ ಇಬ್ರೋಳು ಸರಿಯಾಗಿ ಬೈದು ಬಿಡ್ತಾರೆ ಅಂತೇಳಿ ಹೆದರಿಕೆ ಅಂತ ನಾನು. ಟೂರ್ ಹೋಗಿರೋಕ್ಕಿಲ್ಲ ಸಾಮಾನ್ಯ. ಎಲ್ಲ ಅವ್ರು ತವ್ರ ಮನೆಗೆ ಕಳಿಸವಳೇನ. ಅದನ್ನು ಇವ್ರ ತವ್ರ ಮನೆ ಅಂತ ಹೇಳೇಳು. ಎಲ್ಲನ ಅವ್ರ ಅದಕ್ಕೆ ದೊಡ್ಡ ಅದಕ್ಕೆ ಇದ್ದಾಳಲ್ಲ ಅಲ್ಲಿಗೆ ನಾನು ಕಳಿಸಿರ್ಬೇಕು. ಶಾರದಕ್ಕೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಳು. ಶಾರದಕ್ಕೆ ಫೋನ್ ಮಾಡೋಣ. ಅಲ್ಲಿಗೆ ನಾನು ಬಂದವಳೇನೋ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಅದೇ ಮತ್ತೆ ಹಂಗೆ ಮಾಡಿದ್ರೆ ಒಳ್ಳೇದು. ಹಂಗೆ ಮಾಡೋಣ. ಸುಮ್ಮನೆ ಶಾರದಕ್ಕೆ ಫೋನ್ ಮಾಡೋಣ ಗೊತ್ತಾಗುತ್ತೆ. ಅಲ್ಲಿಗೆ ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗಿರ್ಬೇಕು ಸಾಮಾನ್ಯ. ಸುಮ್ಮನೆ ನಮ್ಮ ತಗ ಹಂಗೆ ಅವಳೆ ಅಬ್ಬೋ ಭಾರಿ ಇದ್ದಾಳೆ ನೋಡು. ಏನು ಅಂತಾರದಿಲ್ಲ ಏನು ಅನ್ಕೊಂತಾರೆ ಅಮ್ಮಂಗೆ ಹೇಳಿರೋದು. ಕನ್ಸು ಕಾಣ್ತಾ ಇದ್ದಾಳೆ. ಸೆನಕ ಹಾಕ್ತಾರೆ ಅವ್ರ ಅಪ್ಪ ಅವರೊಮ್ಮೆ ಬರ್ತಾರೆ ಸೆನಕ ಹಾಕ್ತಾರೆ ಅಂತ ಅನ್ಕೊಂಡವಳೆ. ಕನ್ಸು ಕಾಣ್ತಿರ್ಬೇಕು ಈ ಸೇವಂತಿ. ಕನ್ಸು ಕಾಣ್ತಿರ್ಬೇಕು. ಬರ್ತಾರೆ ಚೆನ್ನಾಗಿ ಹಾಕ್ತಾರೆ. ಅವರು ಚೆನ್ನಾಗಿರ್ತಾರೆ ಇವರು ಚೆನ್ನಾಗಿರ್ತಾರೆ ಎಲ್ಲ ಚೆನ್ನಾಗಿರ್ತೀವಿ ಅಂತ ಏನಾರ ಕನ್ಸು ಕಾಣ್ತಾ ಇದ್ದಾಳೇನೋ. ಅದಕ್ಕೆ ಕನ್ಸಿಂದ ಏನಾನ ಹೇಳ್ತಾ ಇದ್ದಾಳೇನೋ. ನನ್ನ ತವ್ರ ಮನೆಗೆ ಹೋಗ್ಯವ್ರೆ ಎಂಬುದು ಅವಳ ತವ್ರ ಮನೆಗೆ ಹೋಗ್ಯವಳೆ ಅಂತ ಎಲ್ಲ ಹೇಳೇಳು ಕನ್ಸು. ಕನ್ಸು ಕಾಣ್ತಾಳೆ ಅದೇ ಧ್ಯಾನದಾಗಿರ್ತಾಳೇನೋ. ಅದಕ್ಕೆ ಸೇವಂತಿ ನಮ್ಗೆ ಇವಾಗ ಒಂದಷ್ಟು ತಲೆಯ ಕೂಡ ಬಿಟ್ಬಿಟ್ಲು. ಅದೇನು ಎತ್ತ ಅಂಬೋದೇ ಗೊತ್ತಾಗ್ತಿಲ್ಲ. ನನಗೆ ಇವಾಗ ನೆನೆಸ್ಕೊಂಡ್ರೆ ಸುಮ್ಮನೆ ಹೇಳೇಳೆ ಅಂತ ಒಂದ್ಸತಿ ಅನ್ನಿಸ್ತೈತೆ. ಒಂದ್ಸತಿ ನೆನೆಸ್ಕೊಂಡ್ರೆ ಅಯ್ಯೋ ಹೋಗಿರ್ಬೋದೇನೋ ಅಂತ ಒಂದ್ಸತಿ ಅನ್ನಿಸ್ತೈತೆ. ಹಿಂಗೆ ನನ್ನ ತಮ್ಮ ಫೋನ್ ಮಾಡಿ ವಿಚಾರಿಸ್ಕೊಂತೀವಿ. ನೋಡೋಣ ಏನು ಹೇಳ್ತಾನೆ ಅಂತ. ಎಲ್ಲ ಇದ್ದಾರೆ ಏನು ಅಂತ ಫೋನ್ ಮಾಡ್ತೀನಿ. ಸ್ವಿಚ್ ಆಫ್ ಆಯ್ತು ಫೋನ್. ಅದಕ್ಕೇನೆ ಹೆಂಗೆ ಮಾಡೋಣ ಅಂತ ನೋಡ್ತಾ ಇರಿ. ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.